ಕಾಲುಬಾಯಿ ರೋಗ. ಇದೊಂದು ಮಾರಣಾಂತಿಕ ಹಾಗೂ ಸಾಂಕ್ರಾಮಿಕ ರೋಗ. ಕಳೆದ ವರ್ಷ ಈ ರೋಗದ ಹಾವಳಿ ಹೆಚ್ಚಾಗಿ ರಾಜ್ಯದಲ್ಲಿ ಸುಮಾರು 50,000 ರಾಸುಗಳಲ್ಲಿ ತೀವ್ರವಾಗಿ ಕಾಣಿಸಿಕೊಂಡು ಸುಮಾರು 14,000 ರಾಸುಗಳು ಸಾವನ್ನಪ್ಪಿದ್ದವು. ಆನಂತರ ಸರ್ಕಾರ 96% ರಾಸುಗಳಿಗೆ ಲಸಿಕೆ ಹಾಕುವಲ್ಲಿ ಯಶಸ್ವಿಯಾದ್ದರಿಂದ ರಾಜ್ಯದಲ್ಲಿ ಕಾಲುಬಾಯಿ ರೋಗ ತಹಬದಿಗೆ ಬಂದಿತು. ಹಾಗಾಗಿ ಈ ಬಾರಿಯೂ ಕಾಲುಬಾಯಿ ರೋಗದ ವಿರುದ್ಧ ಸಮರವನ್ನೇ ಸಾರಿರುವ ಸರ್ಕಾರ ಸೆಪ್ಟೆಂಬರ್ 20ರವರೆಗೆ ವಿಶೇಷ ಲಸಿಕಾ ಆಂದೋಲನವನ್ನು ಹಮ್ಮಿಕೊಂಡಿದೆ. 7ನೇ ಸುತ್ತಿನ ಈ ವಿಶೇಷ ಆಂದೋಲನಕ್ಕೆ ಸರ್ಕಾರ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಲುಬಾಯಿ ರೋಗ ವೈರಾಣು ರೋಗವಾಗಿದ್ದು ಇದು ತುಂಬ ಮಾರಕವಾದ ರೋಗವಾಗಿರುತ್ತದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ರಾಜ್ಯದಲ್ಲಿ ಸುಮಾರು 50,000 ಜಾನುವಾರುಗಳಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡಿದ್ದು ಸುಮಾರು 14,000 ಜಾನುವಾರುಗಳು ಮರಣವನ್ನಪ್ಪಿದೆ. ಈ ಮೂಲಕ ಪಶುಪಾಲಕರಿಗೆ ತುಂಬಲಾರದ ಕಷ್ಟ ನಷ್ಟ ಉಂಟಾಗಿದೆ. ಈ ರೋಗ ವೈರಾಣುವಿನಿಂದ ಬರುವುದರಿಂದ ಲಸಿಕೆ ಮಾಡುವುದೊಂದೇ ಇದಕ್ಕೆ ಪರಿಹಾರ ಆಗಿರುತ್ತದೆ. ಈ ಕಾರಣದಿಂದ ಸರ್ಕಾರ ಪ್ರತಿ 6 ತಿಂಗಳಿಗೂ ಒಮ್ಮೆ ಈ ರೋಗದ ವಿರುದ್ಧ ಲಸಿಕೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಈ ಸಾರಿ 7ನೇ ಸುತ್ತಿನ ಒಂದು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 1ನೇ ತಾರೀಕಿಂದ 20ನೇ ತಾರೀಕಿನವರೆಗೆ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಪಶುಪಾಲಕರು ಈ ಸಮಯದಲ್ಲಿ ನಮ್ಮ ಇಲಾಖೆ ಮತ್ತು ಇನ್ನಿತರ ಇದರಿಂದ ಬರ್ತಕ್ಕಂಥ ಲಸಿಕೆದಾರರು ತಮ್ಮ ಗ್ರಾಮಗಳಿಗೆ ಭೇಟಿ ನೀಡಲಿದ್ದಾರೆ. ಆ ದಿನ ತಾವು ತಪ್ಪದೆ ಎಲ್ಲ ಜಾನುವಾರುಗಳಿಗೆ ದನ, ಎಮ್ಮೆ, ಹಂದಿಗಳಿಗೆ ಈ ಲಸಿಕೆಯನ್ನು ಹಾಕಿಸಿಕೊಂಡು ರೋಗ ನಿಯಂತ್ರಣವನ್ನು ಮಾಡುವುದರಲ್ಲಿ ತಾವು ಸಹಕರಿಸಬೇಕು ಅಂತ ಮನವಿ ಮಾಡ್ತೇವೆ. ಈ ರೋಗದ ವಿರುದ್ಧ ಲಸಿಕೆ ಹಾಕಿಸಿಕೊಳ್ಳದಿದ್ದಲ್ಲಿ ಮತ್ತೆ ಈ ರೋಗ ಹರಡುವ ಅವಕಾಶಗಳಿದ್ದು ಮತ್ತೆ ಈ ಹಿಂದಿನ ವರ್ಷದ ರೀತಿಯಲ್ಲೇ ಕಷ್ಟ ನಷ್ಟಗಳಿಗೆ ಉಂಟಾಗುವ ಸಂಭವ ಇರುತ್ತದೆ. ಆದ್ದರಿಂದ ಮತ್ತೊಮ್ಮೆ ತಮ್ಮಲ್ಲೆಲ್ಲರಿಗೂ ಮನವಿ ಮಾಡ್ತೇವೆ, ಆದಷ್ಟು ತಾವೆಲ್ಲರೂ ಆ ದಿನ ಬಿಡುವು ಮಾಡಿಕೊಂಡು ತಮ್ಮ ತಮ್ಮ ಜಾನುವಾರುಗಳನ್ನು ಮತ್ತು ತಮ್ಮ ಪಕ್ಕದಲ್ಲೇ ಮನೆಯಲ್ಲಿರುವಂಥ ಜಾನುವಾರುಗಳನ್ನು ಎಲ್ಲರಿಗೂ ಮನವೊಲಿಸಿ ಲಸಿಕಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೇವೆ. ಈ ಲಸಿಕೆ ಮಾಡಿದಾಗ ತಾತ್ಕಾಲಿಕವಾಗಿ ಜ್ವರ ಬರುವುದು, ಹಾಲಿ ಕಡಿಮೆ ಆಗುವುದು ಅಂತ ದೂರುಗಳಿದ್ರೂ ಸಹ ಸ್ವಲ್ಪ ಮಟ್ಟಿಗೆ ಇದು ನಿಜ. ಆದರೆ ಇದು ತಾತ್ಕಾಲಿಕ ಅನ್ನುವುದನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ತಾತ್ಕಾಲಿಕವಾಗಿ ಆಗುವ ತೊಂದರೆಯಿಂದ ತಾವು ಶಾಶ್ವತವಾಗಿ ರೋಗ ನಿಯಂತ್ರಣವನ್ನು ಮರೆತಲ್ಲಿ ಮತ್ತೆ ಆ ಜಾನುವಾರುಗಳ ಒಂದು ಮರಣಕ್ಕೆ ತುತ್ತಾಗುವ ಸಂಭವ ಇರೋದರಿಂದ ತಾವು ಅದನ್ನು ಮರೆತು ಲಸಿಕೆ ಹಾಕಿಸುವುದನ್ನು ಆದ್ಯತೆ ಮೇಲೆ ಮಾಡಿಸ್ಕೊಳ್ಬೇಕು ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ತೇವೆ. ಈ ಕಾಲುಬಾಯಿ ರೋಗ ಈಗಾಗಲೇ ಅನೇಕ ಪಶುಪಾಲಕರಿಗೆ ಇದರ ಅರಿವಿದೆ. ಸುಮಾರು ವರ್ಷಗಳಿಂದ ಇದು ವೈರಾಣುವಿನಿಂದ ಹರಡುವ ರೋಗ ಅಂತ ತಿಳಿದಿದೆ. ಈ ರೋಗದ ಮುಖ್ಯ ಚಿಹ್ನೆಗಳು ಮೊದಲಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ, ನಂತರ ಜೊಲ್ಲು ಸುರಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅದರ ನಂತರ ಬಾಯಿಯಲ್ಲಿ ಮತ್ತು ಕಾಲಿನಲ್ಲಿ ಮತ್ತು ಮೊಲೆಯ ಮೇಲೆ ಹುಣ್ಣುಗಳು ಕಾಣಿಸ್ಕೊಳ್ಳುತ್ತದೆ. ಈ ಹಂತ ಬಂದಾಗ ಅದಕ್ಕೆ ಚಿಕಿತ್ಸೆಯೂ ಕಷ್ಟ ಆಗ್ತದೆ. ಮತ್ತು ಇದು ಹಾಲು ಕರೆಯೋರಿಂದ ಹಾಗೂ ಅದರ ಸಂಪರ್ಕದಲ್ಲಿರುವ ಜನಗಳಿಂದ ಮತ್ತು ಇದಕ್ಕೆ ಚಿಕಿತ್ಸೆ ಮಾಡೋಕ್ಕೆ ಬರುವ ಪಶುವೈದ್ಯರು ಇತರ ಸಿಬ್ಬಂದಿಯಿಂದ ಬೇರೆ ಬೇರೆ ಜಾನುವಾರುಗಳಿಗೂ ಸಹ ಅತಿ ಬೇಗವಾಗಿ ಹರಡುತ್ತದೆ. ಸೊ ಅದರಿಂದ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು, ಈ ಚಿಹ್ನೆಗಳನ್ನು ಕಾಣಿಸಿಕೊಂಡ ಮೇಲೆ ಅದರಲ್ಲಿ ಇರತಕ್ಕಂಥ ಜಾನುವಾರುಗಳು ಯಾವುದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅವುಗಳನ್ನು ಇತರೆ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಅಲ್ಲಿ ಸ್ಥಳೀಯವಾಗಿ ಆ ಒಂದು ಕೊಟ್ಟಿಗೆಯಲ್ಲಿ ಆಗ್ಬೋದು, ಜಾನುವಾರುಗಳ ಮತ್ತು ಕಾಲು ಮೇಲೆ ಇದರಲ್ಲಾಗ್ಬೋದು ನಮ್ಮ ಈ ರೋಗ ನಿರೋಧಕ ಸಿಂಪರಣೆಯನ್ನು ಔಷಧಿಗಳನ್ನು ಮಾಡಬೇಕು. ನಿಯಂತ್ರಣವನ್ನು ಮಾಡೋದ್ರಲ್ಲಿ ಇದು ಬಹಳ ಯಶಸ್ವಿಯಾಗಿರುತ್ತೆ. ಪದೇ ಪದೇ ಕಾಲು ಮತ್ತು ಬಾಯಿಯನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ಸ್ ಇದರಲ್ಲಿ ದ್ರಾವಣದಲ್ಲಿ ತೊಳೆಯಬೇಕಾಗುತ್ತೆ. ಇದರಿಂದ ಈ ಹರಡುವಿಕೆ ನಿಲ್ಲುತ್ತೆ ಹೊರತು ಮತ್ತು ಇದಕ್ಕೆ ರಿಕವರಿ ಆದ್ರೂ ಅಂದರೆ ಕಾಯಿಲೆಯಿಂದ ಸಂಪೂರ್ಣವಾಗಿ ಚಿಕಿತ್ಸೆ ಆದರೂ ಸಹ ಇದರ ಒಂದು ಉತ್ಪಾದನಾ ಶಕ್ತಿ ಕಡಿಮೆ ಆಗ್ತದೆ. ಹಾಲು ಉತ್ಪಾದನೆ ಆಗ್ಬೋದು ಮತ್ತು ಕರುಗಳಾಗ್ಬೋದು, ಈ ಶಕ್ತಿ ಕಡಿಮೆ ಆಗುತ್ತೆ. ಆದ್ದರಿಂದ ರೈತರೇ ತಾವೆಲ್ಲರೂ ದಯವಿಟ್ಟು ಗಮನ ಇಟ್ಕೊಳ್ಬೇಕು. ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಮಾಡಿಕೊಳ್ಳೋದಕ್ಕಿಂತ ಬದಲು ಕಾಯಿಲೆ ಬರುವುದಕ್ಕಿಂತ ಮೊದಲೇ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಅಂದರೆ ಲಸಿಕೆ ಮಾಡುವುದೊಂದೇ. ಅದರಿಂದ ಯಾವುದೇ ಒಂದು ವದಂತಿಗಳಿಗೆ ತಾವು ಕಿವಿಗೊಡದೆ ಲಸಿಕೆಯನ್ನು ತಪ್ಪದೆ ಮಾಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಉಚಿತವಾಗಿ ನೀಡಲಾಗುತ್ತಿರುವ ಈ ಲಸಿಕೆಯನ್ನು ಯಾವುದೇ ಮೂಢನಂಬಿಕೆಗಳಿಗೆ ಒಳಗಾಗದೆ ತಪ್ಪದೆ ತಮ್ಮ ಜಾನುವಾರುಗಳಿಗೆ ಹಾಕಿಸಿ ಕಾಲುಬಾಯಿ ರೋಗವನ್ನು ನಿಯಂತ್ರಿಸಲು ಸಹಕರಿಸಬೇಕೆಂದು ಪಶುಸಂಗೋಪನಾ ಇಲಾಖೆ ಮನವಿ ಮಾಡಿದೆ. 6 ತಿಂಗಳಿಗೊಮ್ಮೆ ಮಾತ್ರ ಮಾಡೋದ್ರಿಂದ ತಾವೇನಾದ್ರೂ ಲಸಿಕೆ ಹಾಕಿಸ್ಕೊಳ್ಳೋದ್ರಲ್ಲಿ ವಿಳಂಬ ಮಾಡದಲ್ಲಿ ಅಥವಾ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿಸಿದಲ್ಲಿ ಕಾಯಿಲೆ ಬರುವ ಸಂಭವ ಇರುತ್ತೆ. ಮತ್ತು
100ಕ್ಕೆ 100 ಜಾನುವಾರುಗಳಲ್ಲೂ ಸಹ ಈ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡಬೇಕಾದಲ್ಲಿ ಎಲ್ಲರೂ ಸಹಕಾರ ನೀಡಬೇಕಾಗುತ್ತೆ. ಯಾವುದೇ ಒಂದು ಜಾನುವಾರು ಲಸಿಕೆ ಹಾಕಿಸಿಕೊಳ್ಳದೆ ಇದ್ದರೂ ಸಹ ಅದರಿಂದ ರೋಗ ಉಂಟಾಗಿ ಬೇರೆ ಜಾನುವಾರುಗಳಿಗೆ, ಅಂದರೆ ಲಸಿಕೆ ಮಾಡಿರುವ ಜಾನುವಾರುಗಳಿಗೂ ಸಹ ಹರಡುವ ಅವಕಾಶ ಇರುತ್ತೆ. ಮತ್ತು ಇದು ಈ ಹಿಂದಿನ ರೀತಿಯಲ್ಲೇ ಮರುಕಳಿಸುವುದರಿಂದ ಎಲ್ಲರಿಗೂ ತುಂಬಲಾರದ ನಷ್ಟ ಆಗುತ್ತೆ. ಅದರಿಂದ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇವೆ, ಈ ಲಸಿಕೆ ಹಾಕಿಸುವುದು ಒಂದೇ ಇದಕ್ಕೆ ಪರಿಹಾರ ಆಗೋದರಿಂದ ತಪ್ಪದೇ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ದ್ರಾಕ್ಷಿ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದ್ದು, ಹಣ್ಣು ಮಾತ್ರವಲ್ಲದೆ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳಿಂದಲೂ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ದ್ರಾಕ್ಷಿ ಬೆಳೆಗೂ ಇತರ ತೋಟಗಾರಿಕಾ ಬೆಳೆಗಳಂತೆ ಕೀಟರೋಗ ಬಾಧೆ ಹೆಚ್ಚು. ಎಲೆ ಮೇಲೆ ಕಂಡುಬರುವ ಬೂದು ತುಪ್ಪಟ ರೋಗ ದ್ರಾಕ್ಷಿ ಬೆಳೆಗೆ ಬಾಧಿಸುವ ಪ್ರಮುಖ ರೋಗವಾಗಿದೆ. ದ್ರಾಕ್ಷಿ ನಮ್ಮ ದೇಶದ ಒಂದು ಮುಖ್ಯವಾದ ಲಾಭದಾಯಕ ಬೆಳೆ, ಹಣ್ಣಿನ ಬೆಳೆ. ಇದನ್ನು ಮುಖ್ಯವಾಗಿ ನಮ್ಮ ಇಲ್ಲಿ ಭಾರತ ದೇಶದಲ್ಲಿ ತಗೊಂಡ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಈ ದ್ರಾಕ್ಷಿ ಬೆಳೆಗೆ ಬಹಳಷ್ಟು ರೋಗಗಳ ಬಾಧೆ, ಕೀಟಗಳ ಬಾಧೆ ಇದೆ. ಮುಖ್ಯವಾಗಿ ರೋಗಗಳ ಬಾಧೆ ತುಂಬ ಜಾಸ್ತಿ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯವಾಗಿ ಈ ಒಂದು ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇಲ್ಲಿ ರೈತರು ಸಾಮಾನ್ಯವಾಗಿ ಮುಖ್ಯವಾಗಿ ಈ ಬೆಳೆಗೆ ಬರುವಂಥ ರೋಗಗಳಾದ ಬೂಜು ತುಪ್ಪಟ ರೋಗ ಅಂದರೆ ಡೌನಿ ಮಿಲ್ಡ್ಯೂ ರೋಗಕ್ಕೆ ಬಹಳಷ್ಟು ಈ ತಮ್ಮ ಬೆಳೆಯನ್ನು ಕಳ್ಕೊಂಡಿದ್ದಾರೆ. ಇಳುವರಿಯಲ್ಲಿ ಗಣನೀಯವಾದ ನಷ್ಟವನ್ನು ಅನುಭವಿಸಿದ್ದಾರೆ. ಮುಖ್ಯವಾಗಿ ಈ ಒಂದು ಡೌನಿ ಮಿಲ್ಡ್ಯೂ ಅಥವಾ ಬೂಜು ತುಪ್ಪಟ ರೋಗ ಫ್ರಾನ್ಸ್ ದೇಶದಲ್ಲಿ 1875ರಲ್ಲೇ ಒಂದು ರೋಗದ ಪತ್ತೆ ಆಯಿತು. ಆ ದೇಶದಲ್ಲಿ ಆವಾಗ ದ್ರಾಕ್ಷಿ ಉದ್ಯಮ ಬಹಳಷ್ಟು ಪ್ರಮಾಣದಲ್ಲಿ ಇತ್ತು, ಲಾಭದಾಯಕವಾದ ಬೆಳೆಯಾಗಿತ್ತು. ಆದರೆ ಈ ಉದ್ಯಮವನ್ನೇ ನಷ್ಟ ಮಾಡಿದಂಥ ಒಂದು ರೋಗ ಈ ಡೌನಿ ಮಿಲ್ಡ್ಯೂ ಅಥವಾ ಬೂಜು ತುಪ್ಪಟ ರೋಗ. ಈ ಒಂದು ರೋಗಕ್ಕೆ ನಾವು ಇವತ್ತಿನ ದಿವಸದಲ್ಲಿ ಏನು ಬೋಡೋ ದ್ರಾವಣ ಅಂತ ಹೇಳ್ತೀವಿ, ಈ ಬೋಡೋ ದ್ರಾವಣ ಉಗಮಗೊಂಡಿದ್ದು ಅಥವಾ ಅದರ ಆವಿಷ್ಕಾರ ಆಗಿದ್ದು ಕೂಡ 1885ರಲ್ಲಿ ಫ್ರಾನ್ಸ್ ದೇಶದಲ್ಲೇ. ಈ ಒಂದು ರೋಗ ಇವತ್ತು ನಮ್ಮ ದೇಶ ಸೇರಿದಂತೆ ಹಲವಾರು ದೇಶಗಳಲ್ಲಿ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ ದ್ರಾಕ್ಷಿ ಬೆಳೆಯುವಂಥ ಎಲ್ಲ ಪ್ರದೇಶಗಳಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಬೂದು ತುಪ್ಪಟ ರೋಗ ದ್ರಾಕ್ಷಿ ಬೆಳೆಯುವ ಎಲ್ಲ ಭಾಗದಲ್ಲೂ ಸಾಮಾನ್ಯವಾಗಿದೆ. ಎಲೆಗಳ ಮೇಲೆ ತಿಳಿ ಹಳದಿ ಚುಕ್ಕೆಗಳು ಮತ್ತು ಎಲೆ ಕೆಳಭಾಗದಲ್ಲಿ ಶಿಲೀಂಧ್ರ ಬೆಳವಣಿಗೆ ಈ ರೋಗದ ಪ್ರಮುಖ ಲಕ್ಷಣಗಳು. ವಾತಾವರಣದಲ್ಲಿ ಹೆಚ್ಚಿನ ಆರ್ದ್ರತೆ ಇದ್ದಲ್ಲಿ ಈ ರೋಗ ಕಾಣಿಸುತ್ತದೆ. ಕ್ರಮೇಣ ಎಲೆಗಳಿಂದ ಎಳೆಯ ಕಾಂಡ, ಹೂಗೊಂಚಲುಗಳಿಗೆ ಬೂದು ತುಪ್ಪಟ ರೋಗ ಪಸರಿಸಿ ಇಳುವರಿ ಮೇಲೆ ಪರಿಣಾಮ ಬೀರುತ್ತದೆ. ಮುಖ್ಯವಾಗಿ ಈ ರೋಗದ ಒಂದು ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತಂದರೆ, ಈ ರೋಗ ಸಾಮಾನ್ಯವಾಗಿ ಎಲೆಗಳ ಮೇಲೆ ಒಂದು ರೀತಿ ಎಣ್ಣೆಯಿಂದ ಆವೃತಗೊಂಡ ಎಣ್ಣೆ ಮಿಶ್ರಿತ ತಿಳಿ ಹಳದಿ ಬಣ್ಣದ ಚುಕ್ಕೆಗಳು ಅಥವಾ ಮಚ್ಚೆಗಳ ಮೂಲಕ ಮೊದಲನೇ ಹಂತದಲ್ಲಿ ಗೋಚರ ಆಗ್ತದೆ. ಈ ಒಂದು ಎಲೆಗಳ ಮೇಲ್ಭಾಗದಲ್ಲಿ ಈ ರೀತಿ ತಿಳಿ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಂಡಿದ್ದರೆ, ಕೆಳಭಾಗದಲ್ಲಿ ಅಂದರೆ ಎಲೆಗಳ ಕೆಳಭಾಗದಲ್ಲಿ ಬೂಜಿನ ಅಂಶ ಅಂದರೆ ಒಂದು ಹತ್ತಿ ಆಕಾರದ ಶಿಲೀಂಧ್ರದ ಬೆಳವಣಿಗೆ ಕಾಣಿಸ್ಕೊಳ್ತದೆ. ಇದೇ ಮುಖ್ಯವಾಗಿ ಈ ಒಂದು ಶಿಲೀಂಧ್ರ ಈ ಬೆಳವಣಿಗೆ. ಈ ರೀತಿ ಬೆಳವಣಿಗೆ ವಾತಾವರಣದಲ್ಲಿ ಸಾಮಾನ್ಯವಾಗಿ ಆರ್ದ್ರತೆ ಅಂಶ ಇದ್ದರೆ ಅಥವಾ ಜಿಟಿ ಮಳೆ ಬರುವಂಥ ಒಂದು ಸಂದರ್ಭ ಇದ್ದರೆ ರೋಗದ ಒಂದು ಬೆಳವಣಿಗೆಗೆ ತುಂಬ ಪೂರಕ. ಇಂಥ ಒಂದು ಸಂದರ್ಭದಲ್ಲಿ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣ ಆಗ್ತದೆ. ಮೊದಲಿಗೆ ಏನು ತಿಳಿ ಹಳದಿ ಬಣ್ಣದ ಸಣ್ಣ ಸಣ್ಣ ಚುಕ್ಕಿಗಳಿರ್ತಾವಲ್ಲ, ಅವು ಈಗ ಸಾಮಾನ್ಯವಾಗಿ ವಾತಾವರಣದಲ್ಲಿ ಆರ್ದ್ರತೆ ಅಂಶ ಅವಲಂಬಿಸಿಕೊಂಡು ಆರ್ದ್ರತೆ ಅಂಶ ಜಾಸ್ತಿ ಇದ್ದಲ್ಲಿ ಅಥವಾ ಸಣ್ಣಗೆ ಮಳೆ ಬರುವಂಥ ಒಂದು ಲಕ್ಷಣ ಇದ್ದಲ್ಲಿ ಆ ಒಂದು ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣಗೊಳ್ಳುತ್ತಾ ಆ ಚುಕ್ಕೆಗಳು ಕಂದು ಬಣ್ಣಕ್ಕೆ ತಿರುಗ್ತವೆ, ನಂತರ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಈ ಕಂದು ಬಣ್ಣದಲ್ಲಿ ಅಂದರೆ ಮೇಲ್ಭಾಗದಲ್ಲೆಲ್ಲ ಕಂದು ಬಣ್ಣದ ಪೂರ್ಣ ಆವೃತ್ತಗೊಂಡು ಕೆಳಭಾಗದಲ್ಲಿ ಬೂದು ಬಣ್ಣ ಆವೃತ್ತಗೊಂಡು ಇಡೀ ಎಲೆಗಳ ಮೇಲೆ ಸೋಂಕು ಪಸರಿಸಿಕೊಂಡು ಎಲೆಗಳು ಉದುರುತ್ತವೆ. ಹೀಗೆ ಎಲೆಗಳು ಉದುರೋದ್ರಿಂದ ಏನಾಗುತ್ತೆ, ಗೊಂಚಲುಗಳಿಗೆ ನೇರವಾಗಿ ಒಂದು ಸೂರ್ಯನ ಬಿಸಿಲು ತಗುಲ್ತದೆ. ಅಷ್ಟೇ ಅಲ್ಲ, ಈ ಒಂದು ರೋಗದ ಬಾಧೆ ಎಲೆಗಳಿಂದ ನಂತರ ಮುಖ್ಯವಾಗಿ ಕಾಂಡಗಳ ಮೃದುವಾದ ಕಾಂಡದ ಮೇಲೂ ಕೂಡ ಕಾಣಿಸ್ಕೊಳ್ತವೆ ಈ ಥರದ ಚುಕ್ಕೆಗಳು. ಆಮೇಲೆ ಮುಖ್ಯವಾಗಿ ಈ ಟೆಂಡ್ರಿಲ್ಸ್ ಅಂದರೆ ಕುಡಿಗಳ ಮೇಲೆ ಕೂಡ ಕಾಣಿಸ್ಕೊಂಡು ಕುಡಿಗಳಲ್ಲಿ ಕೂಡ ಒಂದು ಸಾಯುವಂಥ ಲಕ್ಷಣ, ಕುಡಿ ಸಾಯುವಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆಮೇಲೆ ಮುಖ್ಯವಾಗಿ ಹೂಗೊಂಚಲುಗಳ ಮೇಲೆ ಕಾಣಿಸ್ಕೊಂಡಾಗ ಇದರ ಬಾಧೆ ತುಂಬ ತೀವ್ರ. ಯಾಕಂತಂದರೆ ಈ ಹೂಗೊಂಚಲುಗಳ ಮೇಲೆ ಕೂಡ ಮೊದಲಿಗೆ ತಿಳಿ ಹಳದಿ ಬಣ್ಣದ ಈ ಚುಕ್ಕೆಗಳು ಕಾಣಿಸ್ಕೊಂಡು ಎಣ್ಣೆ ಮಿಶ್ರಿತ ಚುಕ್ಕೆಗಳು ಕಾಣಿಸ್ಕೊಂಡು ನಂತರ ಇವು ಕಂದು ಬಣ್ಣಕ್ಕೆ ತಿರುಗಿ ಪೂರ್ಣವಾಗಿ ಒಂದು ಹೂಗೊಂಚಲಿಗೆ ಸೋಂಕನ್ನು ಉಂಟು ಮಾಡ್ತವೆ. ಈ ರೀತಿ ಹೂಗೊಂಚಲಿಗೆ ಮೊದಲಿನ ಆರಂಭಿಕ ಹಂತದಲ್ಲೇ ಸೋಂಕನ್ನು ಉಂಟು ಮಾಡಿದರೆ ಸಂಪೂರ್ಣವಾಗಿ ಹೂಗೊಂಚಲು ನಾಶ ಆಗ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಇನ್ನು
ಹಣ್ಣುಗಳ ಬೆಳವಣಿಗೆ ಆಗ್ತಿರಬೇಕಾದ್ರೂ ಕೂಡ ಒಂದು ರೀತಿ ಹಂತದಲ್ಲಿ ಈ ಒಂದು ಸೋಂಕು ಬಂದರೆ ಆಗ ಕೂಡ ಯಾವುದೇ ಹಣ್ಣು ಅಂದರೆ ಹಣ್ಣುಗಳ ಪೂರ್ಣ ಗೊಂಚಲು ಉದುರಿಬಿಟ್ಟು ಪೂರ್ಣವಾಗಿ ಒಂದು ಇಳುವರಿಯಲ್ಲಿ ನಾಶ ಆಗ್ತದೆ. ಸಾಮಾನ್ಯವಾಗಿ ಹಣ್ಣು ಮಾಗಿದ ನಂತರ ಆದರೆ ಅಷ್ಟೊಂದು ಬಾಧೆ ಇರೋದಿಲ್ಲ. ಆದರೆ ಮೊದಲನೇ ಹಂತದಲ್ಲಿ ಬಾಧೆ ಆದಾಗ ಸಂಪೂರ್ಣವಾಗಿ ಹೂಗೊಂಚಲು ಅಥವಾ ಹಣ್ಣಿನ ಗೊಂಚಲು ನಾಶವಾಗಿ ಇಳುವರಿಯಲ್ಲಿ ಸಂಪೂರ್ಣವಾಗಿ ಗಣನೀಯವಾದ ರೀತಿಯಲ್ಲಿ ಬಾಧೆ ಅಥವಾ ಇಳುವರಿಯಲ್ಲಿ ನಷ್ಟ ಉಂಟಾಗ್ತದೆ. ಈ ರೀತಿ ಈ ಒಂದು ಬಾಧೆಯಿಂದಾಗಿ ರೈತರಿಗೆ ಬಹಳಷ್ಟು ನಷ್ಟ ಆಗ್ತದೆ. ಮುಖ್ಯವಾಗಿ ಈ ಒಂದು ರೋಗ ಪ್ಲಾಸ್ಮೋಪ್ಯಾರಾ ಅನ್ನುವಂಥ ಒಂದು ಶಿಲೀಂಧ್ರದ ಮೂಲಕ ಬರುವಂಥದ್ದು. ಈ ಶಿಲೀಂಧ್ರ ಸಾಮಾನ್ಯವಾಗಿ ಈ ಬಿದ್ದಂಥ ಎಲೆಗಳು ಅಥವಾ ಕುಡಿಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜೀವಿಸಿರ್ತದೆ. ಅಲ್ಲದೆ ಬಹಳಷ್ಟು ಇದನ್ನು ಬೀಜಾಣುಗಳನ್ನು ಕೂಡ ವರ್ಷದ ಎಲ್ಲ ಕಾಲದಲ್ಲಿಯೂ ಸಾಮಾನ್ಯವಾಗಿ ಉತ್ಪತ್ತಿ ಮಾಡ್ತಾ ಇರ್ತದೆ. ಹಾಗಾಗಿ ಇಂಥ ಬೀಜಾಣುಗಳು ಏನಾಗುತ್ತೆ, ಗಾಳಿಗಳ ಮೂಲಕ ನೀರಿನ ಮೂಲಕ ಪಸರಿಸಿಕೊಂಡು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಪಸರಿಸುವಂಥ ಸಾಧ್ಯತೆ ಜಾಸ್ತಿ. ಹೀಗಾಗಿ ಎಲ್ಲ ಹಂತದಲ್ಲೂ ಎಲ್ಲ ಒಂದು ವಿಧಾನಗಳ ಮೂಲಕವೂ ಕೂಡ ಈ ರೋಗ ಪ್ರಸಾರಕ್ಕೆ ಸೂಕ್ತವಾದ ಅವಕಾಶಗಳಿದ್ದಾವೆ. ಹೀಗಾಗಿ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಪಸರಿಸಿಕೊಳ್ತಾ ಇದೆ. ಚಾಟನೆಯನ್ನು ಶಿಫಾರಿತ ಸಮಯದಲ್ಲಿ ಮಾಡುವ ಮೂಲಕ ಬೂದು ತುಪ್ಪಟ ರೋಗ ನಿಯಂತ್ರಣ ಸಾಧ್ಯ. ಚಾಟನೆ ನಂತರ ರೋಗಪೀಡಿತ ಎಲೆ ಇಲ್ಲವೇ ಗೊಂಚಲುಗಳಿದ್ದರೆ ತೆಗೆದುಹಾಕಿ ಬೋಡೋ ದ್ರಾವಣ ಸಿಂಪಡಿಸುವುದು ಉತ್ತಮ ಉಪಾಯ. ಮುಖ್ಯವಾಗಿ ದ್ರಾಕ್ಷಿ ಬೆಳೆಗಾರರಲ್ಲಿ 2 ಥರ, ನಮ್ಮ ಈ ಕರ್ನಾಟಕ ಭಾಗದಲ್ಲಿ 2 ಚಾಟನೆಗಳನ್ನು ಮಾಡ್ತಾರೆ. ಹಿಂಬಡ್ತಿ ಚಾಟನೆ, ಮುಂಬಡ್ತಿ ಚಾಟನೆ ಅಂತ, ಒಂದು ಏಪ್ರಿಲ್ ತಿಂಗಳಲ್ಲಿ, ಒಂದು ಅಕ್ಟೋಬರ್ ತಿಂಗಳಲ್ಲಿ. ಈ ಒಂದು ಚಾಟನೆಯನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಈ ಒಂದು ಏನು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ, ಸಾಮಾನ್ಯವಾಗಿ ಚಾಟನೆ ಮಾಡಿದ 50 ದಿವಸಗಳ ನಂತರ ಒಂದು ಬೆಳೆ ಹೂವಾಡುವ ಹಂತಕ್ಕೆ ಬರ್ತದೆ. ಈ ಒಂದು ಹಂತ 50 ದಿವಸಗಳ ಅಂತರದಲ್ಲಿ ಮುಖ್ಯವಾಗಿ ಯಾವುದೇ ಪ್ರಮಾಣದಲ್ಲಿ ಮಳೆ ಆಗಬಾರ್ದು. ಮಳೆ ರಹಿತ ವಾತಾವರಣ ಇರಲಿಕ್ಕೆ ಮುಖ್ಯವಾಗಿ ಸಾಮಾನ್ಯವಾಗಿ ಚಾಟನೆಯನ್ನು ಆದಷ್ಟು ಬೇಗ ಏಪ್ರಿಲ್ ತಿಂಗಳಲ್ಲೇ ಮಾಡಿ ಮುಗಿಸಬೇಕು, ಮೊದಲನೇ ಹಿಂಬಡ್ತಿ ಚಾಟನೆಯನ್ನು. ಅದೇ ರೀತಿ ಮುಂಬಡ್ತಿ ಚಾಟನೆಯನ್ನು ಕೂಡ ಅಕ್ಟೋಬರ್ ತಿಂಗಳಲ್ಲೇ ಮಾಡಿ ಮುಗಿಸಬೇಕು. ಮಳೆ ರಹಿತ ಒಂದು ವಾತಾವರಣದಲ್ಲಿ ನಾವು ಈಗ ಗಿಡದ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣವನ್ನು ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಹೀಗಾಗಿ ಚಾಟನೆಯನ್ನು ಸಾಮಾನ್ಯವಾಗಿ ಲೇಟ್ ಮಾಡಿದ್ರೆ, ಡಿಲೇ ಮಾಡಿದ್ರೆ ಅಥವಾ ಅದನ್ನು ತಡ ಮಾಡಿದಲ್ಲಿ ಒಂದು ಬಾಧೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಚಾಟನೆ ನಂತರದ ಹಂತದಲ್ಲಿ ಸೂಕ್ತ ಅಂತರ್ವ್ಯಾಪಿ ಶಿಲೀಂಧ್ರನಾಶಕವನ್ನು ಶಿಫಾರಿತ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬಹುದಾಗಿದೆ. ಚಾಟನೆಯಾದ 20 ರಿಂದ 25 ದಿನಗಳ ನಂತರ ಸಸ್ಯ ಪ್ರಚೋದಕ ಸಿಂಪರಣೆ ಸಮಯದಲ್ಲಿ ರೈತರು ಶಿಫಾರಿತ ಶಿಲೀಂಧ್ರನಾಶಕ ಮಿಶ್ರಣ ಮಾಡಿ ಸಿಂಪರಣೆ ಮಾಡುವ ಮೂಲಕ ಬೂದು ತುಪ್ಪಟ ರೋಗ ನಿಯಂತ್ರಿಸಬಹುದು. ಚಾಟನೆ ಸಮಯದಲ್ಲಿ ಕೊಯ್ಲೋತ್ತರವಾಗಿ ಉಳಿದಿರುವಂಥ ಕೆಲವೊಂದು ರೋಗ ಪೀಡಿತ ಗೊಂಚಲುಗಳು ಹಾಗೂ ರೋಗ ಪೀಡಿತ ಒಂದು ಎಲೆ ಭಾಗಗಳು ಅಥವಾ ಕಾಂಡದ ಭಾಗಗಳು ಇದ್ದರೆ ಅದನ್ನು ಸಂಪೂರ್ಣವಾಗಿ ಕಿತ್ತು ತೆಗೆಯಬೇಕು. ಆನಂತರ 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಹಾಗೆ ಇನ್ನೊಂದು ಅಂಶ ಅಂದರೆ, ಇಲ್ಲಿ ಈ ಒಂದು ಬಾಧೆಯಲ್ಲಿ ಏಪ್ರಿಲ್ ನಂತರದಲ್ಲಿ ಸ್ವಲ್ಪ ಬಾಧೆ ಕಡಿಮೆ ಇದ್ರೂ ಏಪ್ರಿಲ್ ನಂತರದಲ್ಲಿ ಒಂದು ಸೂಕ್ತವಾದ ಹತೋಟಿ ವಿಧಾನಗಳನ್ನು ನಾವು ಕೈಗೊಳ್ಳಿಲ್ಲ ಅಂತಂದರೆ ಅಕ್ಟೋಬರ್ ನಂತರದ ಒಂದು ಅವಧಿಯಲ್ಲಿ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತದೆ. ಆದ ಕಾರಣ ಏನು ಮಾಡಬೇಕಂದ್ರೆ, ಏಪ್ರಿಲ್ ನಂತರದ ಅವಧಿಯಲ್ಲಿ ಮೊದಲಿಗೆ ಬೋಡೋ ಮಿಶ್ರಣವನ್ನು 1% ಬೋಡೋ ದ್ರಾವಣ ಸಿಂಪರಣೆ ಮಾಡಿದ ನಂತರ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಸಾಧಾರಣವಾಗಿ ಒಂದು 20-25 ದಿವಸಗಳ ಅಂತರದಲ್ಲಿ ಬೋಡೋ ದ್ರಾವಣವನ್ನು 0.5 ಅಂದರೆ 0.5% ಇರುವಂತಹ ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು, ಸಾಧಾರಣವಾಗಿ 20-25 ದಿವಸಗಳ ಅಂತರದಲ್ಲಿ. ಅಥವಾ ಕೆಲವೊಮ್ಮೆ ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಕೂಡ ಸಿಂಪರಣೆ ಮಾಡಬಹುದು. ಇದನ್ನು ಬಿಟ್ಟು ಬೇರೆ ಯಾವುದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು ಬಳಸಲಿಕ್ಕೆ ಹೋಗಬಾರ್ದು. ಯಾಕಂತಂದರೆ ನಾವು ಅಕ್ಟೋಬರ್ ನಂತರದ ಅವಧಿಯಲ್ಲಿ ಸಾಮಾನ್ಯವಾಗಿ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳ ಬಳಕೆ ಬಗ್ಗೆ ಹೇಳ್ತೀವಿ. ಅಕ್ಟೋಬರ್ ನಂತರದ ಚಾಟನೆಯಲ್ಲಿ ಏನು ಮಾಡಬೇಕಂತಂದರೆ, ಮೊದಲಿಗೆ ಅಲ್ಲಿ ಕೂಡ ಚಾಟನೆ ಆದ ಕೂಡಲೇ ಮುಖ್ಯವಾಗಿ ಬೋಡೋ ದ್ರಾವಣವನ್ನು 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. 1-2 ದಿವಸಗಳಲ್ಲೇ ಚಾಟನೆ ಮಾಡಿದ 1-2 ದಿವಸದಲ್ಲಿ ಸಿಂಪರಣೆ ಮಾಡಬೇಕು. ನಂತರದ ಹಂತದಲ್ಲಿ ಅಂದರೆ ಸಾಧಾರಣವಾಗಿ 3 ಎಲೆಗಳು ಬರುವಂಥ ಹಂತದಲ್ಲಿ ಯಾವುದೇ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು ಬಳಸ್ಬೋದು. ಆ ಸಂದರ್ಭದಲ್ಲಿ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳಾದ ಈ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಮಿಶ್ರ ಶಿಲೀಂಧ್ರನಾಶಕ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ, ಅಥವಾ ಸೈಮಾಕ್ಸಿನಿಲ್ ಮತ್ತು ಮ್ಯಾಂಕೋಜಬ್ ಮಿಶ್ರ ಶಿಲೀಂಧ್ರನಾಶಕವನ್ನು 3 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ, ಅಥವಾ ಫಾಸಟೆಲ್ AL ಅನ್ನು 3 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ, ಅಥವಾ ಈ ಡೈಮಿಥೋಮಾರ್ಫ್ 1 ಗ್ರಾಂ ಪ್ರತಿ ಲೀಟರ್ ಜೊತೆಗೆ ಮ್ಯಾಂಕೋಜಬ್ 2 ಗ್ರಾಂ ಪ್ರತಿ ಲೀಟರ್ನಲ್ಲಿ ನೀರು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಅಥವಾ ಇನ್ನೊಂದು ಅಜಾಕ್ಸಿಸ್ಟ್ರೋಬಿನ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕ ಕೂಡ ಇದೆ, ಅದನ್ನು ಕೂಡ 1 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಈಗ ನಾನು ಹೇಳಿದ ಎಲ್ಲ ಶಿಲೀಂಧ್ರನಾಶಕಗಳನ್ನು ಯಾವುದಾದ್ರೂ ಒಂದನ್ನು ಸಿಂಪರಣೆ ಮಾಡಬೇಕು.
ಆಮೇಲೆ ಸಾಧಾರಣವಾಗಿ 15ರಿಂದ 20 ದಿವಸಗಳ ನಂತರ ಅಥವಾ 30 ದಿವಸಗಳ ಅಂತರದಲ್ಲೂ ಕೂಡ ಸಿಂಪರಣೆ ಮಾಡಬಹುದು. ಆಮೇಲೆ ಇಲ್ಲಿ ಸಿಂಪರಣೆ ಅವಧಿಯ ನಡುವೆ 2 ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳ ಸಿಂಪರಣೆ ನಡುವೆ ಒಂದು ಸ್ಪರ್ಶ ಶಿಲೀಂಧ್ರನಾಶಕವಾದ ಕಾರ್ಬಂಡೆಚಿಮ್ 1 ಗ್ರಾಂ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಯಾವುದಾದ್ರೂ ಒಂದನ್ನು ಸಿಂಪರಣೆ ಮಾಡಬಹುದು. ಈ ರೀತಿ ಒಂದು ಸಿಂಪರಣಾ ಒಂದು ವಿಧಾನವನ್ನು ವಾತಾವರಣದ ನೋಡಿ ಸಿಂಪರಣೆ ಮಾಡೋದ್ರ ಮೂಲಕ ಈ ರೋಗವನ್ನು ಹತೋಟಿ ಮಾಡಬಹುದು. ಜೊತೆಗೆ ಸಾಧಾರಣವಾಗಿ ಚಾಟನೆ ಆದ 20ರಿಂದ 25 ದಿವಸಗಳ ನಂತರ ಸಾಮಾನ್ಯವಾಗಿ ಜಿಬ್ಬರ್ಲಿಕ್ ಆ್ಯಸಿಡನ್ನು ಸಿಂಪರಣೆ ಮಾಡುವಂಥ ಸಸ್ಯ ಪ್ರಚೋದಕವನ್ನು ಸಿಂಪರಣೆ ಮಾಡುವಂಥ ಒಂದು ಪ್ರತೀತಿ ಇದೆ ರೈತರಲ್ಲಿ. ಆಗ ಏನು ಮಾಡಬಹುದು, ಸಸ್ಯ ಪ್ರಚೋದಕದ ಜೊತೆಗೇ ಈ ಒಂದು ಫಸಟೈಲ್ AL ಶಿಲೀಂಧ್ರನಾಶಕವನ್ನು 3 ಗ್ರಾಂ ಪ್ರತಿ ಲೀಟರ್ ಶಿಲೀಂಧ್ರನಾಶಕವನ್ನು ಅದರ ಜೊತೆಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಆಗ ಒಂದು ಜಿಬ್ಬರ್ಲಿಕ್ ಆ್ಯಸಿಡ್ನ ಒಂದು ಮತ್ತು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಬೂಜು ತುಪ್ಪಟ ರೋಗದ ನಿರ್ವಹಣೆ ಕೂಡ ಆಗ್ತದೆ. ದ್ರಾಕ್ಷಿ ಬೆಳೆಗಾರರು ಸೂಕ್ತ ಸಮಯದಲ್ಲಿ ಚಾಟನಿ ಮಾಡಿ ಶಿಫಾರಿತ ಶಿಲೀಂಧ್ರನಾಶಕ ಬಳಸುವ ಮೂಲಕ ಬೂದು ತುಪ್ಪಟ ರೋಗವನ್ನು ಸಮರ್ಥವಾಗಿ ತಡೆಗಟ್ಟಬಹುದಾಗಿದೆ. ಮಣ್ಣಿಗೆ ಅಥವಾ ಬುಡಕ್ಕೆ ಭಾಗದಲ್ಲಿ ಹತ್ತಿರವಿರುವಂತಹ ಕುಡಿಗಳನ್ನು ಆದಷ್ಟು ತೆಗೆದು ಬಿಡೋದ್ರ ಮೂಲಕ ಆ ಒಂದು ಇದನ್ನು ರೈತರು ಅನುಸರಿಸಬೇಕಾಗ್ತದೆ. ಯಾಕಂತಂದರೆ ಕುಡಿಗಳು ನೆಲಕ್ಕೆ ಸಮೀಪವಿರುವಂಥ ಕುಡಿಗಳ ಮೂಲಕವಾಗಿ ನೆಲದಿಂದ ರೋಗಾಣು ಈ ಗಿಡಕ್ಕೆ ಪ್ರಸರಿಸುವ ಸಾಧ್ಯತೆ ಜಾಸ್ತಿ ಇದೆ. ಈ ಎಲ್ಲ ವಿಧಾನಗಳನ್ನು ಅನುಸರಿಸೋದ್ರಿಂದ ಈ ಒಂದು ಬೂಜು ತುಪ್ಪಟ ರೋಗವನ್ನು ನಿಯಂತ್ರಣ ಮಾಡಬಹುದು.